ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕದ ಮನೆ ಮಗಳಾದ ರಶ್ಮಿ ಮಾಡುವ ನಮಸ್ಕಾರಗಳು. ಶಿವರಾತ್ರಿ ಹಬ್ಬದಾಗ ಎಲ್ಲಾರು ಉಪವಾಸ ಮಾಡ್ತಾರು. ಉಪವಾಸದಾಗ ವಿಶೇಷವಾಗಿ ತಿನ್ನುವಂತ ಸಿರಿಧಾನ್ಯಗಳಲ್ಲಿ ಒಂದಾದ ಒರೆದಕ್ಕಿ ಯೂಸ್ ಮಾಡಿ ಉಪ್ಪಿಟ್ಟು ಹೆಂಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಒರೆದಕ್ಕಿ ಬೇಕು, ಶೇಂಗಾ ಕಾಳ, ಜೀರಿಗೆ, ಎಣ್ಣಿ, ಕರಿಬೇವು ಒಂದ್ ಸ್ವಲ್ಪ, ಇದು ಉಪವಾಸಕ್ ತಿಂತೇವಲ್ಲ ಅದು ಉಪ್ಪತಿ. ಮೆಣಸಿಕಾಯಿ ನಾನು ಒಂದ್ ಸ್ವಲ್ಪ ಜಜ್ಜಿ ಇಟ್ಕೊಂಡೇನ ಹಣ್ಣು ಮೆಣಸಿಕಾಯಿ, ನೀವು ಬೇಕಂದ್ರೆ ಹಂಗ ಕಟ್ ಮಾಡಿ ಹಾಕೋಬಹುದು. ಈಗ ಮೊದಲ್ ನಾವು ಒರೆದಕ್ಕಿ ಹುರ್ಕೋಬೇಕು. ಇವತ್ತಿನ ಒರೆದಕ್ಕಿ ಒಂದ್ 2-3 ನಿಮಿಷ ಹುರ್ಕೋಬೇಕು ನಾವ್ ಚಲೋದಂಗ. ಇವ್ ಚಲೋ ಹುರಿದಿರ್ಕಿಲ್ಲ ಅಂದ್ರ ಜಿಗಟ್ ಆಗ್ತೈತಿ ಅದು ಉಪ್ಪಿಟ್ಟ. ಈಗ ನಾನು ಉಪವಾಸದಾಗ ಮಾಡಾದೇನು, ಅದಕ್ಕಾಗಿ ಉಪವಾಸದಾಗ ನಾವ್ ಏನ್ ತಿಂತೇವೋ ಅವತ್ ನಟ್ಟ ಸಾಮಗ್ರಿಗಳ ಯೂಸ್ ಮಾಡಿ ಮಾಡಾದೇನ ನಾನು. ನೀವು ಖುಲ್ಲಾ ಟೈಮ್ ಇದನ್ ಬ್ರೇಕ್ಫಾಸ್ಟ್ ದಾಗ ಬಿ ಮಾಡ್ಕೋಬಹುದು. ಬ್ರೇಕ್ಫಾಸ್ಟ್ ದಾಗ ಮಾಡ್ಕೊಳದಿರಿ ಅಂದ್ರ ಈರುಳ್ಳಿ, ಟೊಮೆಟೊ, ವೆಜಿಟೇಬಲ್ ಎಲ್ಲಾ ಹಾಕಿ ಮಾಡ್ಕೋಬಹುದು. ಸಿರಿಧಾನ್ಯಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಹೇಳ್ತಾರು. BP ಶುಗರ್ ಎಲ್ಲ ಇರ್ತೈತಲ್ಲ ಅವ್ರಿಗೆ ಒರೆದಕ್ಕಿ, ನವಣಕ್ಕಿ, ಉಪ್ಪಿಟ್ಟು ಅದು ಮಾಡಿಕೊಟ್ರ ತುಂಬಾ ಒಳ್ಳೇದು. ಈಗ ಇವು ಹುರಿದವು ತಕ್ಕೋತೇನೆ ನಾನು. ಇವ್ ಒರೆದಕ್ಕಿ ಹುರ್ಕೊಂಡೆಲ್ಲ ಇವತ್ತಿನ ಈಗ ನಾ ನೀರ್ ಹಾಕಿ ತೊಳ್ಕೊತೇನು. ಇವತ್ತಿನ 1-2 ಸಲ ನೀರ್ ಹಾಕಿ ತೊಳ್ಕೊಬೇಕು ಕ್ಲೀನ್ ಆಗಿ. ಈಗ ಮೊದಲು ನಾವ ಪಾನ್ಗಿ ಹಾಕೋಬೇಕು. ಅದನ್ನ ಪಾನ್ಗಿ ಹಾಕೊಳಕ್ ನಾನು ಎಣ್ಣೆ ಹಾಕೋತೇನೆ 1-2 ಚಮಚೆ. ಈಗಿದ ಎಣ್ಣೆ ಕಾದೈತಿ. ಮೊದಲ್ ನಾನು ಶೇಂಗಾ ಕಾಳ ಹುರ್ಕೋದ್ ತೆಗೆದ್ ಇಟ್ಕೋತೇನು. ನಮ್ ವಿಡಿಯೋ ಲೈಕ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇವ್ ಶೇಂಗಾ ಕಾಳ ಹುರಿದನ ಕಡಿಗ್ ತೆಗೆದ್ ಇಟ್ಕೋತೇನು. ಅದಾದ್ಮೇಲೆ ಆಮ್ಯಾಗ ಕೂಡಿಸ್ತಾನ. ಬೊಮ್ಮಕಾಳ ಆಮ್ಯಾಗ ಹಾಕೋದ್ರಿಂದ ಕ್ರಿಸ್ಪಿ ಆಗಿರ್ತಾವು. ಈಗ ಪಾನ್ಗಿ ಹಾಕಿ ನಾವ್ ಹಂಗ ಅದ್ರ ಜೋಡಿನ ಕುದಿಸ್ಕೊಂಡ್ವಿ ಅಂದ್ರ ಸಾಫ್ಟ್ ಆಗ್ತಾವ. ಇವ್ ಶೇಂಗಾ ಕಾಳ ಹುರಿದಾವ, ಈಗ ತಕ್ಕೋತೇನೆ ನಾನು. ಇದ ಕಡೆಯಿದಾಗ ನಾನು ಜೀರಿಗೆ ಹಾಕೋತೇನು, ಕರಿಬೇವ, ಇವು ತೊಳೆದ್ ಇಟ್ಕೊಂಡಿದ್ನಲ್ಲ ಇವು ಒರೆದಕ್ಕಿ ಹಾಕೋತೇನು. ಇವು ಒರೆದಕ್ಕಿ ಹಾಕಿ ಮತ್ 1 ನಿಮಿಷ ನಾವು ಹುರ್ಕೋಬೇಕು ಇಲ್ಲಿ. ಇದ್ ಮಾಡ್ಕೊಳಕ್ ಬಾಳ ಟೈಮ್ ಏನ್ ಹತ್ತುದಿಲ್ಲ, ಅಟ್ಟ ಒಂದ್ 10 ನಿಮಿಷನಾಗ ಮಾಡ್ಕೋಬಹುದು. ಈಗ ಇಲ್ಲಿ 1 ನಿಮಿಷ ಹುರಿದ್ದಾವು. ನಾ ಇಲ್ಲಿ ಮೆಣಸಿಕಾಯಿ ಕುಟ್ಟಿ ಇಟ್ಕೊಂಡಿಲ್ಲ ಅದನ್ನ ಹಾಕೋತೇನು. ನೀವು ಬೇಕಂದ್ರೆ ಇವತ್ನ ಮೆಣಸಿಕಾಯಿ ಹಂಗ ಕಟ್ ಮಾಡಿ ಹಾಕೋಬಹುದು. ಉಪ್ಪು ಹಾಕೋತೇನು. ಈಗ ಇದನ್ನೆಲ್ಲ ಚಲೋದಂಗ್ ತಿರ್ವ್ಯಾಡಿ ಇಲ್ಲಿಗ ನಾನ್ ನೀರ್ ಹಾಕ್ತೇನೆ ಇದ್ರಾಗ. ನಾವ್ 1 ಕಪ್ ಒರೆದಕ್ಕಿ ತಗೊಂಡೆವು, ನಾ 2 ಕಪ್ ಆಗೋಷ್ಟು ನೀರ್ ಹಾಕೋತೇನು. ನಿಮ್ಗೊಂದ್ ಸ್ವಲ್ಪ ಮಿದು ಬೇಕಂದ್ರ 3 ಕಪ್ ಹಾಕಿ ಮಾಡ್ಕೋಬಹುದು. 2 ಕಪ್ ಹಾಕಿರ ಉದುರ ಆಗ್ತೈತದ. ನೀರ್ ಹಾಕಿದನ್ನ ಕುದಿಸ್ಕೋಬೇಕು 1 5 ನಿಮಿಷ. ಇದೀಗ ಆಗೈತ್ ನಮ್ದ. ಇದಾದ ಬಳಿಕ ನಾ ಇಲ್ಲಿ ಶೇಂಗಾ ಕಾಳ ಲಾಸ್ಟಿಗೆ ಕುಡ್ಸದೇನು. ಯಾಕಂದ್ರೆ ಶೇಂಗಾ ಕಾಳ ಲಾಸ್ಟ್ ಹಾಕೋದ್ರಿಂದ ಇವು ಕ್ರಿಸ್ಪಿ ಆಗಿರ್ತಾವು. ಶೇಂಗಾ ಕಾಳ ಹಾಕಿ ಚಲೋದಂಗ್ ತಿರ್ವಾಡ್ಕೋಬೇಕು.
ಶುಗರ್ ಅದು ಇದ್ದವ್ರಿಗೆ ನಾರ್ಮಲ್ ರೈಸ್ ತಿನ್ಬೇಡ ಅಂತ ಹೇಳಿರ್ತಾರಲ್ಲ ಆ ಟೈಮಲ್ಲಿ ಇದನ್ನ ಮಾಡ್ಕೋಬಹುದು. ಇದಾಗೈತಿ ಈಗ. ಇದನ್ನ ಈ ಪ್ಲೇಟ್ನಾಗ ತಕ್ಕೋತಾನು. ನಿಮ್ಗೆ ಉದುರ್ಬೇಕಾದ್ರ ನೀರ ನೋಡಿ ಹಾಕೋಬಹುದು. ನೀವು ಒಂದ್ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಇನ್ನೊಂದ್ ಸ್ವಲ್ಪ ಉದ್ರ ಆಗ್ತೈತದ. ನಾ ಈಗ 2 ಕಪ್ ಹಾಕೊಂಡೇನು 1 ಕಪ್ಪಿಗೆ ಒಂದ್ ಸ್ವಲ್ಪ ಮಿದುವ ಆಗೈತದ. ಆರೋಗ್ಯಕರವಾದ ಸಿರಿಧಾನ್ಯಗಳಲ್ಲಿ ಒಂದಾದ ಒರೆದಕ್ಕಿ ಉಪ್ಪಿಟ್ಟ ತಿನ್ನಲು ರೆಡಿ ಆಗೈತಿ. ಬೆಲ್ ಐಕನ್ ಪ್ರೆಸ್ ಮಾಡ್ರಿ. ನಾ ಮುಂದ್ ಹಾಕೋ ವಿಡಿಯೋಗದ ನೋಟಿಫಿಕೇಶನ್ ಬರ್ತೈತಿ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿದವ್ರಿಗೆಲ್ಲ ಶೇರ್ ಮಾಡ್ರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.